ಈ ಒಂದು ವಿಡಿಯೋದಲ್ಲಿ ಯಾರ್ಯಾರು ನೀಟ್ಗಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಬಹಳಷ್ಟು ಖುಷಿ ಪಡುವಂತಹ ಸಂಗತಿಯನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇನೆ. ಆಲ್ರೆಡಿ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ. ನಾವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಪ್ಷನ್ಗಳನ್ನು ಆಲ್ಟರ್ ಮಾಡ್ಕೊಳ್ತಾ ಇದ್ದೇವೆ. ಆದರೆ NMC ಕಡೆಯಿಂದ ಬಹಳಷ್ಟು ಖುಷಿ ಪಡುವಂಥ ಸಂಗತಿ ಬಂದಿದೆ. ಏನಂದರೆ 8,000 ಸೀಟ್ಸ್ಗಳನ್ನು ಜಾಸ್ತಿ ಮಾಡ್ತೇವೆ ನಾವು ಸೆಕೆಂಡ್ ರೌಂಡ್ಗೆ ಆಲ್ ಓವರ್ ಇಂಡಿಯಾದಲ್ಲಿ ಅಂತ ಹೇಳಿದ್ದಾರೆ. ಆದರೆ 8,000 ಸೀಟ್ಸ್ಗಳಂದರೆ ಇದರಲ್ಲಿ ನಮಗೆ PG ಮತ್ತು UG ಎರಡೂ ಕೋರ್ಸಸ್ಗಳಿಗೆ ಸಂಬಂಧಪಟ್ಟಂತಹ ಸೀಟ್ಸ್ಗಳಾಗಿರ್ತವೆ. PG ಅಂದ್ರೇನು, MD ಮತ್ತು MS-ಗಳಿಗೆ 2,000 ಸೀಟ್ಸ್ಗಳನ್ನು ಜಾಸ್ತಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು UG ಕೋರ್ಸ್ಗಳಿಗೆ 6,000 ಸೀಟ್ಸ್ಗಳನ್ನು ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ಆಲ್ ಓವರ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತವೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಪ್ರೆಡಿಕ್ಟ್ ಮಾಡಲಿದ್ದೇನೆ. ಅಷ್ಟೇ ಅಲ್ಲದೆ ನಮಗೆ ತಿಳಿದಿರುವಂತಹ ಮಾಹಿತಿ ಪ್ರಕಾರ ಅರೌಂಡ್ 400 ಸೀಟ್ಸ್ಗಳ ಸಂಖ್ಯೆ ಕರ್ನಾಟಕದಲ್ಲಿ ಈ ವರ್ಷ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈಗ ನಾವು ನೋಡ್ಬೋದು NMC ಮೇಲೆ ಬಹಳಷ್ಟು ಒತ್ತಡ ಬೀಳ್ತಾ ಇದೆ. ಅದರ ಕುರಿತಂತೆ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಲಿದ್ದೇನೆ. ಮುಖ್ಯವಾಗಿ ಗಮನಿಸಬಹುದು NMC ಮೇಲೆ ಯಾಕೆ ಒತ್ತಡ ಬೀಳ್ತಾ ಇದೆ. ಪ್ರತಿ ವರ್ಷ 2024ರಿಂದ 2025ರವರೆಗೆ ನೋಡ್ಕೊಂಡು ಹೋದರೆ ಈ ವರ್ಷ ನೋಡ್ಬೋದು 10 ಸೀಟ್ಗಳು ಅಂದರೆ 10 ಕಾಲೇಜ್ನ ಸೀಟ್ಗಳನ್ನು ಈ ವರ್ಷ ರಿಮೂವ್ ಮಾಡಿದ್ದಾರೆ. ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದ JNMC ಕಾಲೇಜನ್ನು, ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜನ್ನು ಯಾವುದೋ ಒಂದು ಕೇಸ್ನ ಅಡಿ ಆ ಒಂದು ಕಾಲೇಜನ್ನು ಕೌನ್ಸಿಲಿಂಗಿಂದ ರಿಮೂವ್ ಮಾಡಿದ್ದಾರೆ. ಅದರಿಂದ 9 ಸೀಟ್ಗಳನ್ನು ಕರ್ನಾಟಕದ KEA ಕಳ್ಕೊಂಡ್ರೆ ಆ ಕಾಲೇಜ್ನ ಡೀಮ್ಡ್ ಸೀಟ್ಗಳಲ್ಲಿ ಅರೌಂಡ್ 200 ಸೀಟ್ಸ್ಗಳನ್ನು ಕಳ್ಕೊಂಡಿದೆ. ಆದ್ದರಿಂದ ಟೋಟಲ್ ಆಗಿ ಓವರ್ ಆಗಿ ಕನ್ಸಿಡರ್ ಮಾಡಿದ್ರೆ NMC ಮೇಲೆ ಬಹಳಷ್ಟು ಒತ್ತಡ ಬೀಳ್ತಾ ಇದೆ. ಲಾಸ್ಟ್ ಇಯರ್ನ 2024ರಲ್ಲಿ ಗಮನಿಸಬಹುದು, ಆಕ್ಸ್ಫರ್ಡ್ ಕಾಲೇಜ್ನಲ್ಲಿ ಸೆಕೆಂಡ್ ರೌಂಡಲ್ಲಿ 50 ಸೀಟ್ಗಳನ್ನು ಜಾಸ್ತಿ ಮಾಡಿದರು. ಮತ್ತು 2024ರ ಮಾಪಪ್ ರೌಂಡಲ್ಲಿ ಕಿಮ್ಸ್ ಕಾಲೇಜ್ನ 100 ಸೀಟ್ಗಳನ್ನು ಜಾಸ್ತಿ ಮಾಡಿದರು. ಆದರೆ ಈ ವರ್ಷ ನಾವು ನೋಡಿದ್ರೆ ಯಾವ ಕಾಲೇಜ್ನಲ್ಲೂ ಕೂಡ ಈ ಒಂದು ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿಲ್ಲ. ಆದರೆ NMCಯ ಮುಖ್ಯಸ್ಥರು ಹೇಳಿರೋ ಪ್ರಕಾರ ಈ ವರ್ಷ ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತೇವೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ, ನಾವು ಈ ಸೆಕೆಂಡ್ ರೌಂಡಲ್ಲಿ ಈ ಒಂದು ಸೀಟ್ಗಳನ್ನು ಜಾಸ್ತಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದರ ಪ್ರೂಫ್ ಸಮೇತ ನಾನು ಎಲ್ಲವನ್ನ ತೋರಿಸ್ತೇನೆ. ಅವರು ಮಾತನಾಡಿರುವಂತಹ ವಾಯ್ಸ್ ಓವರನ್ನು ನಿಮಗೆ ತೋರಿಸ್ತೇನೆ. ಅಷ್ಟೇ ಅಲ್ಲದೆ ಎಲ್ಲವನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ನೀವು ನೋಡ್ಬೋದು JNMC ಕಾಲೇಜ್ನ KEಯಲ್ಲಿ 9 ಸೀಟ್ಗಳನ್ನು ಕಳ್ಕೊಂಡಿದೆ. ಅದೇ ರೀತಿ ಡೀಮ್ಡ್ ಕಾಲೇಜ್ ಆಗಿರೋದ್ರಿಂದ ಡೀಮ್ಡ್ ಸೀಟ್ಗಳನ್ನು ಕೂಡ ಕಳ್ಕೊಂಡಿದೆ. ಆದ್ದರಿಂದ ಬಹಳಷ್ಟು ಸ್ಟೇಟ್ಗಳು ಈ ಒಂದು NMC ಮೇಲೆ ಬಹಳಷ್ಟು ಒತ್ತಡವನ್ನು ಹೇರ್ತಾ ಇದೆ. ನಮಗೆ ಕಾಲೇಜ್ಗಳನ್ನು ಯಾಡ್ ಮಾಡಿ, ನಮಗೆ ಕಾಲೇಜ್ಗಳನ್ನು ಪರ್ಮಿಷನ್ ಕೊಡಿ ಅಂತ ಪರ್ಮಿಷನ್ ಕೇಳ್ತಾ ಇದ್ದಾವೆ. ನಮ್ಮ ಕರ್ನಾಟಕದ 3 ಕಾಲೇಜ್ಗಳು ಯಾವುದಂದರೆ, ಒಂದನೇದು ಕನಕಪುರದ ಕಾಲೇಜು, ಎರಡನೇದು ರಾಮನಗರದ ಕಾಲೇಜು, ಇನ್ನೊಂದು ಫರೂಕಿಯಾ ಮೆಡಿಕಲ್ ಕಾಲೇಜ್ ಮೈಸೂರು. ಈ 3 ಕಾಲೇಜ್ಗಳು ಕರ್ನಾಟಕದಿಂದ ಒತ್ತಡವನ್ನು ಹೇರ್ತಾ ಇದೆ. ನಮ್ಮ ಗೋರ್ಮೆಂಟ್ ಕೂಡ ಒತ್ತಡವನ್ನು ಹೇರ್ತಾ ಇದೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಕೂಗು ಕೂಡ ಅದೇ ಆಗಿರ್ತದೆ. ಇಷ್ಟೆಲ್ಲ ಒಂದು ಒತ್ತಡದಿಂದ NMC ಅವರು ಈ ಒಂದು ಡಿಸಿಷನ್ನ ತೆಗೆದುಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಯಾಕಂದರೆ ಅಷ್ಟೇ ಅಲ್ಲದೆ ಇಲ್ಲೊಂದು ನೋಡ್ಬೋದು ನೀವು, ಅವರು ಹೇಳಿರುವಂಥ ಒಂದು ಮಾಹಿತಿಯನ್ನು ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಇದು ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಮಾಹಿತಿ ಇದೆ. ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಇನ್ಕ್ರೀಸ್ ಆಫ್ ರಫ್ಲಿ 8,000 ಸೀಟ್ಸ್ ಆಫ್ UG ಆ್ಯಂಡ್ PG ಸೀಟ್ಸ್ ಕಂಬೈನ್ಡ್ ಅಂತ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ 2,000 ಸೀಟ್ಸ್ಗಳು PGಯಲ್ಲಿ ಇದ್ದರೆ 6,000 ಸೀಟ್ಸ್ಗಳನ್ನು UGಯಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಮತ್ತು ಅದನ್ನು ಇನ್ಕ್ರೀಸ್ ಮಾಡುವಂಥ ಸಾಧ್ಯತೆ ಕೂಡ ಭಾಳಷ್ಟು ಇದೆ ಅಂತ ಹೇಳಿದ್ದಾರೆ. ಎಲ್ಲ ಇನ್ಸ್ಪೆಕ್ಷನ್ಗಳು ಕೂಡ ನಡೆದಿದ್ದಾವೆ, ಎಲ್ಲವೂ ಕೂಡ ಮಾಹಿತಿ ಸಿಕ್ಕಿದೆ ನಮಗೆ. ಆದ್ದರಿಂದ ನಾವು ನಮಗೆ ಬರುವಂತಹ ಗೌರ್ಮೆಂಟಿಂದ ಬರುವಂತಹ ಫೋರ್ಸಿಂದಾಗಿ ನಾವು ಈ ಒಂದು ಸೀಟನ್ನು ಜಾಸ್ತಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ನಿಮಗೆ ಆಡಿಯೋ ಪ್ರೂಫ್ ಸಮೇತ ಕೇಳಿಸಲಿದ್ದೇನೆ. ಈ ಆಡಿಯೋನ ಕರೆಕ್ಟಾಗಿ ಕೇಳ್ಕೊಳ್ಳಿ. Completion of inspection on the priority base and assessments are under the progress. We are expecting to increase roughly around 8,000 seats based on the number of application which we have received in this academic year, which includes both UG and PG seats. NMCಯ ಚೀಫ್ ಆಗಿರುವಂತಹ ಅಭಿಜಿತ್ ಶೇಟ್ ಅವರ ಒಂದು ಮಾತನ್ನು ನೀವು ಕೇಳಿದಿರಿ. ಇದರಲ್ಲಿ ಅವರು ಕರೆಕ್ಟಾಗಿ ಹೇಳಿದ್ದಾರೆ, 8,000 ಸೀಟ್ಸ್ಗಳನ್ನು ಇದೇ ವರ್ಷ ನಾವು ಜಾಸ್ತಿ ಮಾಡ್ತೇವೆ. ಖಂಡಿತವಾಗಿ ಈ ಒಂದು ಸೆಕೆಂಡ್ ರೌಂಡಲ್ಲಿ ಅಥವಾ ನಮಗೆ ಮಾಪಪ್ ರೌಂಡಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಆದ್ದರಿಂದ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮೂಲಕ ಹೇಳೋದೇನೆಂದರೆ, ಸೀಟ್ಗಳ ಸಂಖ್ಯೆ ಖಂಡಿತ ಜಾಸ್ತಿ ಆಗ್ತದೆ. ನಮ್ಮ ಬಾರ್ಡ್ರಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ಈ ಒಂದು ಸೀಟ್ಗಳನ್ನು ಇನ್ಕ್ರೀಸ್ ಮಾಡೋ ತನಕ ನಾವು ವೇಟ್ ಮಾಡಬೇಕಾಗ್ತದೆ. ಎಷ್ಟರ ಮಟ್ಟಿಗೆ ಈ ಒಂದು ಸೀಟ್ಗಳು ನಮಗೆ ಇನ್ಕ್ರೀಸ್ ಆಗಲಿದೆ ಕರ್ನಾಟಕದಲ್ಲಿ ಎಂಬುದನ್ನು ನಾವು ಇನ್ನೂ ವೇಟ್ ಮಾಡಿ ಕಾಯ್ದು ನೋಡಬೇಕಾಗ್ತದೆ. ಅದಷ್ಟಲ್ಲದೆ ಈ ಒಂದು ಸೆಕೆಂಡ್ ರೌಂಡನ್ನು ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು ಅನ್ನಿಸ್ತಾ ಇದೆ. ಯಾಕಂದರೆ ಈ ಒಂದು ಸೀಟ್ಗಳು ಬರುವಂಥ ಸಾಧ್ಯತೆ ಇರೋದ್ರಿಂದ
ಅಕಸ್ಮಾತ್ ಏನಾದರೂ ಬರುವಂಥ ಸಾಧ್ಯತೆ ಇದ್ದರೆ ನಮ್ಮ ಕರ್ನಾಟಕದ KEA ಮತ್ತು MCC ಕೂಡ ಈ ಒಂದು ಡಿಸಿಷನ್ನ ತೆಗೆದುಕೊಂಡು ಇನ್ನೂ MCC ಕಡೆಯಿಂದ ಸೆಕೆಂಡ್ ರೌಂಡ್ನ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ, ಅದು ಬರುವ ಮಟ್ಟಿಗೆ ನಮಗೆ ಒಂದು ಕರೆಕ್ಟಾಗಿ ಒಂದು ಶೆಡ್ಯೂಲ್ ಬಿಡ್ತಾರೆ. ಆ ಶೆಡ್ಯೂಲಲ್ಲಿ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅಕಸ್ಮಾತಾಗಿ ಏನಾದರೂ ಸೀಟ್ಗಳ ಸಂಖ್ಯೆ ಜಾಸ್ತಿ ಆದರೆ ಖಂಡಿತವಾಗಿ KEA ಅವರು ಕೂಡ ಇದನ್ನು ಡೇಟನ್ನು ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ಆದ್ದರಿಂದ ಸೀಟ್ಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗುತ್ತೆ ಎಂಬುದು ನಮಗೆ ಸೆಕೆಂಡ್ ರೌಂಡ್ಗೆ ಸಿಕ್ಕಿಬಿಟ್ರೆ ಎಲ್ರಿಗೂ ಕೂಡ ಒಂದು ವಿಷಯ ಖುಷಿ ಆಗ್ತದೆ. ಈಗ ಆಲ್ರೆಡಿ ಸೆಕೆಂಡ್ ರೌಂಡ್ಗೆ ಸಿಕ್ಕಿರುವಂಥ ಕಾಲೇಜನ್ನು ಅಡ್ಮಿಷನ್ ತೆಗೆದುಕೊಳ್ಬೇಕಾದ್ದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ. ಸೀಟ್ಗಳ ಸಂಖ್ಯೆಯನ್ನು ಸೆಕೆಂಡ್ ರೌಂಡಲ್ಲೇ ಜಾಸ್ತಿ ಮಾಡಿದ್ರೆ, ಮಾಪಪ್ ರೌಂಡಲ್ಲಿ ಸೀಟ್ಗಳನ್ನು ಜಾಸ್ತಿ ಮಾಡಿದ್ರೂ ಕೂಡ ಅದಕ್ಕೆ ಎಲ್ಲರೂ ಕೂಡ ಭಾಗವಹಿಸ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇರೋದಿಲ್ಲ. ಆದರೆ ಸೆಕೆಂಡ್ ರೌಂಡಲ್ಲೇ ಇನ್ಕ್ರೀಸ್ ಆದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಹಾಗಾದರೆ ಯಾವ ಸ್ಟೇಟ್ನಲ್ಲಿ ಎಷ್ಟೊಂದು ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಎಂಬುದನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಇಲ್ಲಿ ಗಮನಿಸಬಹುದು, UGಯಲ್ಲಿ 6,000 ಸೀಟ್ಸ್ಗಳನ್ನು ಜಾಸ್ತಿ ಮಾಡ್ತೇವೆ ಅಂತ ಹೇಳಿದ್ದಾರೆ, PGಯಲ್ಲಿ 2,000 ಸೀಟ್ಸ್ಗಳನ್ನು ಜಾಸ್ತಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಒಡಿಶಾ, ಜಮ್ಮು ಕಾಶ್ಮೀರ್, ವೆಸ್ಟ್ ಬೆಂಗಾಲ್ ಮತ್ತು UPಯಲ್ಲಿ ಈ 4 ಸ್ಟೇಟ್ನಲ್ಲಿ 400 ಸೀಟ್ಗಳು 600 ಸೀಟ್ಸ್ಗಳನ್ನು ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಪ್ರತಿಯೊಂದು ಸ್ಟೇಟ್ನಲ್ಲಿ. ಅದೇ ರೀತಿ ವೆಸ್ಟ್ ಬೆಂಗಾಳದಲ್ಲಿ ಕೂಡ 400 ಸೀಟ್ಸ್ಗಳು, UPಯಲ್ಲಿ ಕೂಡ 600 ಸೀಟ್ಸ್ಗಳನ್ನು ಜಾಸ್ತಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆಸಾಮಲ್ಲಿ ಮತ್ತು ಬಿಹಾರಲ್ಲಿ 200 ಸೀಟ್ಗಳನ್ನು ಜಾಸ್ತಿ ಮಾಡಬಹುದು. ಅದೇ ರೀತಿ ಎಲ್ಲ ಒಂದು ಸ್ಟೇಟ್ಗಳಲ್ಲಿ ಕೂಡ ಇನ್ಕ್ರೀಸ್ ಮಾಡ್ತಾರೆ ಮತ್ತು ಟೋಟಲ್ ಆಗಿ 6,000 ಸೀಟ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷ ಅಂತ ಹೇಳಿದ್ದಾರೆ. ಆದರೆ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನೆಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸೀಟ್ಸ್ಗಳನ್ನು ಜಾಸ್ತಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಂದರೆ 400 ಸೀಟ್ಸ್ಗಳನ್ನು ಜಾಸ್ತಿ ಮಾಡ್ತೇವೆ ಅಂತ ಹೇಳಿದ್ದಾರೆ. 400 ಸೀಟ್ಸ್ಗಳಲ್ಲಿ ಮುಖ್ಯವಾಗಿ ನಾವು ಕನ್ಸಿಡರ್ ಮಾಡಬೇಕಾದದ್ದು ಮೊದಲನೇ ಕಾಲೇಜ್ ಯಾವುದಂದರೆ ಕಣಚೂರು ಕಾಲೇಜು, ರಾಮನಗರ ಕಾಲೇಜು ಮತ್ತು ಫರೂಕಿಯಾ ಕಾಲೇಜು. ಅಷ್ಟಲ್ಲದೆ ಈಗ ಇರುವಂತಹ ಪ್ರೆಸೆಂಟಲ್ಲಿ ಇರುವಂತಹ ಕಾಲೇಜ್ಗಳಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ಅಥವಾ 2 ಕಾಲೇಜ್ನಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಮಾಡಬೇಕಂತ ನಮ್ಮ ಅನಿಸಿಕೆ ಆಗಿದೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ ನಾನು ಗಮನಿಸಿದ್ದೇನೆ 2023, 2022, 2024ರಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ನಲ್ಲಿ ಖಂಡಿತವಾಗಿ ಸೀಟನ್ನು ಜಾಸ್ತಿ ಮಾಡ್ತಾಯಿದ್ರು. ಲಾಸ್ಟ್ ಇಯರ್ನಲ್ಲೂ ನಾವು 2 ಕಾಲೇಜ್ನಲ್ಲಿ ನಾವು ನೋಡಿದ್ದೆವು. ಯಾವುದಂದರೆ ಆಕ್ಸ್ಫರ್ಡ್ ಕಾಲೇಜ್ನಲ್ಲಿ 50 ಸೀಟ್ಗಳನ್ನು ಜಾಸ್ತಿ ಮಾಡಿದರು, ಕಿಮ್ಸ್ ಕಾಲೇಜ್ನಲ್ಲಿ 100 ಸೀಟ್ಗಳನ್ನು ಜಾಸ್ತಿ ಮಾಡಿದರು. ಓವರಾಲ್ ಆಗಿ ಎಲ್ಲ ಕಾಲೇಜಸ್ಗಳಲ್ಲಿ ಈ ಒಂದು ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿರ್ತಾರೆ. ಆದ್ದರಿಂದ ನಾವು ನೋಡ್ಬೋದು ಕನಕ್ಪುರದಲ್ಲಿ ಮತ್ತು 2ನೇ ಕಾಲೇಜು ರಾಮನಗರದಲ್ಲಿ, 3ನೇ ಕಾಲೇಜು ಫರೂಕಿಯಾ ಮೆಡಿಕಲ್ ಕಾಲೇಜ್ ಮೈಸೂರಿನಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆದರೆ ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲವಾಗಲಿದೆ. ಆದರೆ ಈ ಒಂದು ಸೀಟ್ಗಳ ಸಂಖ್ಯೆ ಎಷ್ಟರ ಮಟ್ಟಿಗೆ ಇನ್ಕ್ರೀಸ್ ಆಗುತ್ತೆ ಎಂಬುದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ನನಗಂತೂ ಸಂಶಯವಿಲ್ಲ, ಯಾಕಂದರೆ NMCಯ ಮುಖ್ಯಸ್ಥರೇ ಹೇಳಿರೋದ್ರಿಂದ ಒಂದು ಕ್ಲಾರಿಟಿ ಸಿಕ್ಕಿದೆ ನಮಗೆ ಎಷ್ಟು ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ಬೋದು. ಓವರಾಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಮುಂಚೆ ಇನ್ಸ್ಪೆಕ್ಷನ್ ನಡೆದಿತ್ತಲ್ಲ, ಅದು ಫೇಸ್ ವೈಸ್ ಇನ್ಸ್ಪೆಕ್ಷನ್ ನಡೀತಾ ಇರ್ತದೆ. ಅಂದರೆ ಒಂದು ಫೇಸ್ನಲ್ಲಿ ಈ ರೀತಿಯ ಒಂದು ಇನ್ಸ್ಪೆಕ್ಷನ್ ನಡೀತಾ ಇರ್ತದೆ. ಆ ರೀತಿ ಭಾಳಷ್ಟು ಫೇಸ್ಗಳನ್ನು ಮಾಡಿ ಕೊನೆಯದಾಗಿ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಆ ಕನ್ಕ್ಲೂಷನನ್ನು ಮತ್ತೆ ಅವರು ತಿರು ಹಾಕಿ ಮತ್ತೆ ಸೀಟ್ಗಳನ್ನು ಜಾಸ್ತಿ ಮಾಡುವಂಥ ಸಾಧ್ಯತೆ ಇರ್ತದೆ. ಅಷ್ಟೇ ಅಲ್ಲದೆ ಆ ಕಾಲೇಜಿಗೆ ಪರ್ಮಿಷನ್ ಕೊಡುವಂಥ ಸಾಧ್ಯತೆ ಕೂಡ ಇರ್ತದೆ. ಆದ್ದರಿಂದ ಭಾಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡುವಂತಹ ಸೆಕೆಂಡ್ ರೌಂಡಲ್ಲಿ ಈ ಒಂದು ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಲಿ ಅಂತ ನನ್ನ ಆಶಯವಾಗಿದೆ. ಆದರೆ ನೋಡೋಣ ಎಷ್ಟು ಮಟ್ಟಿಗೆ ಈ ಒಂದು ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಆದ್ದರಿಂದ ಮಾಪಪ್ಪಲ್ಲಿ ಕೂಡ ಎಕ್ಸ್ಟ್ರಾ ಆದರೆ ಅಲ್ಲಿ ಎಲ್ರಿಗೂ ಕೂಡ ಅಲೌ ಮಾಡ್ತಾರೆ, ಅಲ್ಲಿಯೂ ಕೂಡ ನಾವು ಸೀಟ್ಗಳನ್ನು ತೆಗೆದುಕೊಳ್ಬೋದು. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ವಿಷಯವನ್ನು ಕೇಳಿ ಖುಷಿಯಾಗಲಿ. ಧನ್ಯವಾದಗಳು.